ಓಕೆ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸವಾಗಿದೆಯಂತೆ. ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಮೇಲೂ ಬೆಂಕಿ ಮಳೆ. ಇಸ್ಲಾಮಾಬಾದ್ ಆ ದೇಶದ ರಾಜಧಾನಿ. ಡ್ರೋನ್ ಕ್ಷಿಪಣಿಗಳ ದಾಳಿ ನಡೆಸಿದ ಭಾರತ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸ ಇಲ್ಲವೇ ಇಲ್ಲ. HQ-9 ಚೀನಾ ಏನ್ ಕೊಟ್ರು, ಇವ್ರು ಏನ್ ತಗೊಂಬಂದ್ರು, ಅದನ್ನಷ್ಟೇ ಚೆಕ್ ಮಾಡ್ಲಿಕ್ಕೆ ಯಾರು ಇರ್ಲಿಕ್ಕಿಲ್ಲ. ಪಾಕಿಸ್ತಾನದ 3 ನಗರದ ಮೇಲೆ ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ ಬ್ಯಾಕ್ ಟು ಬ್ಯಾಕ್ ದಾಳಿ. ಪಾಕ್ನ 3 ನಗರಗಳ ಮೇಲೆ ಭಾರತ ಏಕಕಾಲಕ್ಕೆ ದಾಳಿ. ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ, ಮತ್ತೊಂದು ಕಡೆ ಇಸ್ಲಾಮಾಬಾದ್ ಕೂಡ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೂ ಇಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ದೀಪಾವಳಿಯ ರಾಕೆಟ್ ಅನ್ನು ಮೇಲ್ಗಡೆಯಿಂದ ಬಿಟ್ಟರೂ ಕೂಡ ಅದನ್ನು ತಡೆಯುವ ಶಕ್ತಿ ಇಲ್ಲ ಈಗ. ಸಂಪೂರ್ಣವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದಾಕಿರುವಂತಹ ಭಾರತ. ರೈಟ್, ನನ್ನ ಕಲೀಗ ರಂಜಿತ್ ಶಿರಿಯಾರ್. ಓಕೆ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸವಾಗಿದೆಯಂತೆ. ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಮೇಲೂ ಬೆಂಕಿ ಮಳೆ. ಇಸ್ಲಾಮಾಬಾದ್ ಆ ದೇಶದ ರಾಜಧಾನಿ. ಡ್ರೋನ್ ಕ್ಷಿಪಣಿಗಳ ದಾಳಿ ನಡೆಸಿದ ಭಾರತ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸ ಇಲ್ಲವೇ ಇಲ್ಲ. HQ-9 ಚೀನಾ ಏನ್ ಕೊಟ್ರು, ಇವ್ರು ಏನ್ ತಗೊಂಬಂದ್ರು, ಅದನ್ನಷ್ಟೇ ಚೆಕ್ ಮಾಡ್ಲಿಕ್ಕೆ ಯಾರು ಇರ್ಲಿಕ್ಕಿಲ್ಲ. ಪಾಕಿಸ್ತಾನದ 3 ನಗರದ ಮೇಲೆ ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ ಬ್ಯಾಕ್ ಟು ಬ್ಯಾಕ್ ದಾಳಿ. ಪಾಕ್ನ 3 ನಗರಗಳ ಮೇಲೆ ಭಾರತ ಏಕಕಾಲಕ್ಕೆ ದಾಳಿ. ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ, ಮತ್ತೊಂದು ಕಡೆ ಇಸ್ಲಾಮಾಬಾದ್ ಕೂಡ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೂ ಇಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ದೀಪಾವಳಿಯ ರಾಕೆಟ್ ಅನ್ನು ಮೇಲ್ಗಡೆಯಿಂದ ಬಿಟ್ಟರೂ ಕೂಡ ಅದನ್ನು ತಡೆಯುವ ಶಕ್ತಿ ಇಲ್ಲ ಈಗ. ಸಂಪೂರ್ಣವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದಾಕಿರುವಂತಹ ಭಾರತ.
ರೈಟ್ ಅನ್ನ ನಕಲಿಗ ರಂಜಿತ್ ಶಿರಿಯಾರ್. ಓಕೆ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸವಾಗಿದೆಯಂತೆ. ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಮೇಲೂ ಬೆಂಕಿ ಮಳೆ. ಇಸ್ಲಾಮಾಬಾದ್ ಆ ದೇಶದ ರಾಜಧಾನಿ. ಡ್ರೋನ್ ಕ್ಷಿಪಣಿಗಳ ದಾಳಿ ನಡೆಸಿದ ಭಾರತ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸ ಇಲ್ಲವೇ ಇಲ್ಲ. HQ-9 ಚೀನಾ ಏನ್ ಕೊಟ್ರು, ಇವ್ರು ಏನ್ ತಗೊಂಬಂದ್ರು, ಅದನ್ನಷ್ಟೇ ಚೆಕ್ ಮಾಡ್ಲಿಕ್ಕೆ ಯಾರು ಇರ್ಲಿಕ್ಕಿಲ್ಲ. ಪಾಕಿಸ್ತಾನದ 3 ನಗರದ ಮೇಲೆ ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ ಬ್ಯಾಕ್ ಟು ಬ್ಯಾಕ್ ದಾಳಿ. ಪಾಕ್ನ 3 ನಗರಗಳ ಮೇಲೆ ಭಾರತ ಏಕಕಾಲಕ್ಕೆ ದಾಳಿ. ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ, ಮತ್ತೊಂದು ಕಡೆ ಇಸ್ಲಾಮಾಬಾದ್ ಕೂಡ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೂ ಇಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ದೀಪಾವಳಿಯ ರಾಕೆಟ್ ಅನ್ನ ಮೇಲ್ಗಡೆಯಿಂದ ಬಿಟ್ಟರೂ ಕೂಡ ಅದನ್ನು ತಡೆಯುವ ಶಕ್ತಿ ಇಲ್ಲ ಈಗ. ಸಂಪೂರ್ಣವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದಾಕಿರುವಂತಹ ಭಾರತ. ರೈಟ್ ಅನ್ನ ನಕಲಿಗ ರಂಜಿತ್ ಶಿರಿಯಾರ್.